ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ತೆ. ಇವತ್ತು ನಾನು ಡ್ಯಾಂಡ್ರಫಿಗೆ ಒಂದು ಒಳ್ಳೆ ರೀತಿಯಾದಂತಹ ರೆಮಿಡಿನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಳೆಗಾಲ ಟೈಮಲ್ಲಿ ತುಂಬಾ ಜಾಸ್ತಿ ಅಂತ ಅನ್ಸುತ್ತೆ ನನಗೆ. ತಲೆಯಲ್ಲಿ ಡ್ಯಾಂಡ್ರಫ್ ಬರೋದಿರ್ಬೋದು, ಈ ಹೇರ್ ಫಾಲ್ ಆಗೋದಿರ್ಬೋದು, ಇದು ತುಂಬ ಒಂದು ಕಾಮನ್ ಆದಂತಹ ಒಂದು ಪ್ರಾಬ್ಲಮ್ ಅಂತ ಅನ್ಸುತ್ತೆ ನನಗೆ. ಬೇಸಿಗೆ ಕಾಲದಲ್ಲಿ ಅಷ್ಟೊಂದು ಡ್ಯಾಂಡ್ರಫ್ ಬರಲ್ಲ. ನನಗೆ ಕೂಡ ಅಷ್ಟೇ ಹೇಳಬೇಕು ಅಂತ ಹೇಳಿದರೆ, ನನ್ನ ತಲೆನಲ್ಲೂ ಕೂಡ ಅಷ್ಟೇ ತುಂಬಾ ಡ್ಯಾಂಡ್ರಫ್ ಬರ್ತಾ ಉಂಟು. ನನಗೆ ಅಂದರೆ ಪ್ರತಿ ವರ್ಷ ಕೂಡ ಮಳೆಗಾಲ ಟೈಮಲ್ಲಿ ಹೇರ್ ಫಾಲ್ ಅಂತೂ ಆಗ್ತಾನೆ ಇರುತ್ತೆ, ಬಟ್ ಡ್ಯಾಂಡ್ರಫ್ ಅಷ್ಟೊಂದು ಬರ್ತಾ ಇರಲಿಲ್ಲ. ಈ ವರ್ಷ ಏನಂತ ಗೊತ್ತಿಲ್ಲ, ತುಂಬಾ ಡ್ಯಾಂಡ್ರಫ್ ಬರುತ್ತೆ. ತಲೆ ಮುಟ್ಟೋದಕ್ಕೇನೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು, ಅಷ್ಟೊಂದು ಡ್ಯಾಂಡ್ರಫ್ ಇದೆ. ಹಾಗೆ ತುಂಬ ಜನ ಹೇಳೋದು ಕೇಳಿದ್ದೀನಿ ಕೂಡ, ಮಳೆಗಾಲ ಟೈಮಲ್ಲಿ ನಮಗೂ ಕೂಡ ಅಷ್ಟೇ ತುಂಬಾ ಡ್ಯಾಂಡ್ರಫ್ ಆಗುತ್ತೆ, ಹಾಗೆ ಹೇರ್ ಫಾಲ್ ಕೂಡ ಆಗುತ್ತೆ ಅಂತ ತುಂಬ ಜನ ಹೇಳೋದು ಕೇಳಿದ್ದೆ. ಇವತ್ತೊಂದು ಒಳ್ಳೆ ರೆಮಿಡಿನ ತೋರಿಸ್ತೀನಿ, ನಾನು ಕೂಡ ಅಪ್ಲೈ ಮಾಡೋದಕ್ಕಿದೆ. ಹಾಗೆ ನಿಮಗೆ ಕೂಡ ತೋರಿಸೋಣ ಅಂತ ಅನ್ನಿಸ್ತು. ಯಾವುದು ಕೂಡ ಅಷ್ಟೇ ಫ್ರೆಂಡ್ಸ್, ಇವಾಗ ಏನು ಮಾಡ್ತೀವಿ ಅಂತ ಹೇಳಿದರೆ ಟ್ರೈ ಮಾಡ್ತಾ ಇರ್ತಾರೆ. ಈಗ ಡ್ಯಾಂಡ್ರಫ್ ತಲೆನಲ್ಲಿ ಬಂದಿದೆ ಅಂದ ಕೂಡಲೇ ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಳು ಮನೆಯಲ್ಲಿ ಏನಾದರೂ ಒಂದು ರೆಮಿಡಿನ ಟ್ರೈ ಮಾಡ್ತಾ ಇರ್ತಾರೆ. ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದ್ಸಲ ಹಚ್ಬಿಟ್ಟು ಆಮೇಲೆ ಸುಮ್ಮನಾಗ್ಬಿಡ್ತಾರೆ. 10 ದಿವಸ 20 ದಿವಸ ಆಮೇಲೆ ಹಚ್ಚೋದಕ್ಕೆ ಹೋಗಲ್ಲ. ಸೊ ಈ ರೀತಿ ಮಾಡಿದಾಗ ನೋಡಿ ಪ್ರಾಬ್ಲಮ್ ಜಾಸ್ತಿ ಆಗೋದು. ನಾವಿವಾಗ ಒಂದು ವಾರದಲ್ಲಿ 3 ಸಲ ಅದನ್ನು ಕಂಟಿನ್ಯೂಸ್ ಆಗಿ ಹಚ್ತಾ ಹೋದಲ್ಲಿ ಏನೂ ತೊಂದರೆ ಆಗಲ್ಲ, ಕಂಪ್ಲೀಟಾಗಿ ಡ್ಯಾಂಡ್ರಫ್ ರಿಮೂವ್ ಆಗುತ್ತೆ. ಬಟ್ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಉದಾಸೀನದಿಂದ ಒಂದ್ಸಲ ಹಚ್ತೀವಿ, ಆಮೇಲೆ ಸದ್ಯಕ್ಕೆ ಹಚ್ಚೋದೇ ಇಲ್ಲ. ನಾನು ಕೂಡ ಅದೇ ಥರ ಮಾಡ್ತೀನಿ, ಒಂದ್ಸಲ ಹಚ್ತೀನಿ, ಆಮೇಲೆ ಅದನ್ನು ಬಿಟ್ಟೇ ಬಿಡ್ತೀನಿ ಅಂತ ಹೇಳ್ಬೋದು. ಸೊ ಇವತ್ತೊಂದು ಒಳ್ಳೆ ರೀತಿಯಾದಂತಹ ರೆಮಿಡಿನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಒಳ್ಳೇದಾಗತ್ತೆ ಮಾತ್ರ. ಇವತ್ತು ನಾನು ಮಾಡುವಂತಹ ರೆಮಿಡಿ ತುಂಬಾ ಒಳ್ಳೇದಾಗತ್ತೆ. ಅಂದರೆ ತುಂಬ ಬೇಗ ಡ್ಯಾಂಡ್ರಫ್ ಕೂಡ ರಿಮೂವ್ ಆಗುತ್ತೆ. ಸ್ವಲ್ಪ ನಾವು ಕೇರ್ ತಗೊಂಡು ವಾರಕ್ಕೆ ಒಂದು 3 ಸರಿ ಆದರೂ ಹಚ್ಚಬೇಕಾಗತ್ತೆ. ಸೊ ಆವಾಗ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಬನ್ನಿ ಇವಾಗ ತೋರಿಸ್ತೀನಿ ಯಾವ ರೀತಿ ಒಂದು ರೆಮಿಡಿನ ರೆಡಿ ಮಾಡೋದಂತ ಅಂದ್ಬಿಟ್ಟು. ಇಲ್ಲಿ ನಾನು ಈ ರೆಮಿಡಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ಕಪ್ ನ್ಯಾಚುರಲ್ ಆಗಿರುವಂತಹ ಅಲೋವೆರಾ ಪಲ್ಪನ್ನು ತೊಗೊಂಡಿದ್ದೀನಿ. ನನಗೆ ನಮ್ಮ ಮನೆಯಲ್ಲೇ ಅಲೋವೆರಾ ಪಲ್ಪ್ ಇರೋದ್ರಿಂದ ಅದನ್ನೇ ತೊಗೊಂಡಿದ್ದೀನಿ. ನೀವು ಪೇಟೆಯಲ್ಲಿ ಸಿಗುವಂತಹ ಅಲೋವೆರಾ ಜೆಲ್ಲೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಆದಷ್ಟು ನ್ಯಾಚುರಲ್ ಆಗಿರುವಂತಹ ಅಲೋವೆರಾನೇ ಯೂಸ್ ಮಾಡಿದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಒಂದು ಅರ್ಧ ಕಪ್ ತೆಂಗಿನೆಣ್ಣೆ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, ನಾವು ಮಿಲ್ಲಿಂದ ತೆಂಗಿನಕಾಯಿ ಕೊಟ್ಟು ಮಾಡಿಸಿ ತಂದಿರುವಂತಹ ಎಣ್ಣೆ, ಇದು ನ್ಯಾಚುರಲ್ ಆಗಿದೆ. ಹಾಗೆ ಒಂದು 3 ನಿಂಬೆಹಣ್ಣಿನ ರಸ ಕೂಡ ತೆಗೆದಿಟ್ಟುಕೊಂಡಿದ್ದೀನಿ. ನಿಂಬೆಹಣ್ಣು ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಅಂದರೆ ಇವಾಗ ತಲೆಯಲ್ಲಿ ಡ್ಯಾಂಡ್ರಫ್ ಎಲ್ಲ ಬರುತ್ತಲ್ವ, ನಿಮಗೆ ಟೈಮ್ ಇಲ್ಲ, ಎಷ್ಟೊಂದು ಎಣ್ಣೆ ಎಲ್ಲ ರೆಡಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ, ನೀವು ಬರೀ ನಿಂಬೆಹಣ್ಣಿನ ರಸ ವಾರಕ್ಕೆ 3 ಸಲ ಹಚ್ತಾ ಬನ್ನಿ. ಕಂಪ್ಲೀಟಾಗಿ ಅದೊಂದು ಡ್ಯಾಂಡ್ರಫ್ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈಗ ನಾನಿಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದರೆ, ಅಲೋವೆರಾ ಪಲ್ಪ್ ಹಾಗೆ ನಿಂಬೆ ರಸ ಇದೆಯಲ್ವ, ಅದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಫೈನಾಗಿ ಇದನ್ನು ರುಬ್ಕೋಬೇಕು. ಅದು ಅಲೋವೆರಾ ಪಲ್ಪ್ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೋ ಅಷ್ಟು ಒಳ್ಳೆ ರೀತಿಯಲ್ಲಿ ರೆಡಿ ಆಗುತ್ತೆ ಈ ಆಯಿಲ್. ಅಲೋವೆರಾ ಪಲ್ಪ್ ಏನಾದರೂ ಚೆನ್ನಾಗಿ ಪೇಸ್ಟ್ ಆಗಿಲ್ಲ, ಪೀಸ್ ಥರ ಇದೆ ಅಂತ ಹೇಳಿದರೆ, ಎಣ್ಣೆ ಬಿಸಿ ಆಗ್ತಾ ಇರಬೇಕಿದ್ರೆ ಅದು ಸಿಡಿಯತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಅದನ್ನು ಒಂದೇ ಒಂದು ಪೀಸ್ ಕೂಡ ಎಣ್ಣೆ ಅಂದರೆ ಮಿಕ್ಸಿ ಜಾರ್ನಲ್ಲಿ ಹಾಗೆ ಉಳಿಯದೇ ಇರೋ ಥರ ನೋಡಿಕೊಂಡ್ರೆ ಆಯಿತು ನೀವು. ಹಾಗೆ ಇವಾಗ ಎಣ್ಣೆ ಇದೆಯಲ್ವ, ಅದನ್ನು ಕೂಡ ಇದರ ಜೊತೆಗೇ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಗ್ಯಾಸ್ಗೆ ಇಡೋದಕ್ಕಿಂತ ಮೊದಲೇ ಇದನ್ನು ಚೆನ್ನಾಗಿ ಸೇರಿಸ್ಬಿಟ್ಟು ಆಮೇಲೆ ನೀವು ಗ್ಯಾಸ್ ಮೇಲೆ ಇಡಬೇಕಾಗತ್ತೆ. ಬಿಸಿ ಆಗೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಇದು ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಬೇಕು. ಆವಾಗ ಕಂಪ್ಲೀಟಾಗಿ ಒಂದು ನಮ್ಮದು ಏನು ರೆಮಿಡಿ ಇದೆ ನೋಡಿ, ಡ್ಯಾಂಡ್ರಫಿಗೆ ಮಾಡಿರುವಂತಹ ರೆಮಿಡಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ತಲೆಯಲ್ಲಿ ಡ್ಯಾಂಡ್ರಫ್ ಬಂದರೆ ತುಂಬಾ ಹೇರ್ ಫಾಲ್ ಆಗುತ್ತೆ. ನನಗೂ ಕೂಡ ಅಷ್ಟೇ, ಪ್ರತಿ ವರ್ಷ ಕೂಡ ಅಷ್ಟೇ, ಮಳೆಗಾಲ ಬಂತಂದರೆ ಸಾಕು ತುಂಬ ಡ್ಯಾಂಡ್ರಫ್ ಆಗುತ್ತೆ ತಲೆಯಲ್ಲಿ, ತುಂಬ ಹೇರ್ ಲಾಸ್ ಆಗುತ್ತೆ. ಥರ ಟೆನ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು, ಅಷ್ಟೊಂದು ಹೇರ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಈ ರೆಮಿಡಿನ ಟ್ರೈ ಮಾಡ್ತಾಯಿದ್ದೀನಿ. ಇದು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಹಾಗಾಗಿ ನಿಮಗೆ ಕೂಡ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಬೇರೆ ಮಳೆಗಾಲ ಅಲ್ವಾ, ನಾನು ಆದ್ವಿಗೆ ಹಸಿಯಾಗಿರುವಂಥದ್ದೇನು ತಲೆಗೆ ಹಾಕೋದಕ್ಕೆ ಹೋಗಲ್ಲ, ಈ ಥರ ಬಿಸಿ ಮಾಡಿಯೇ ಹಾಕೋದು. ಸೊ ಹಾಗಾಗಿ ಬಿಸಿ ಮಾಡಿಯೇ ಹಾಕ್ತಾಯಿದ್ದೀನಿ. ಹಾಗೆ ನಿಮಗೆ ಕೂಡ ತೋರಿಸೋಣ. ನಿಮ್ಮಲ್ಲಿ ಕೂಡ ತುಂಬ ಜನ ಇರ್ತೀರಿ ಅಂತ ಗೊತ್ತು ನನಗೆ. ಅಂದರೆ ಹೇರ್ ಫಾಲ್ ಆಗದೇ ಇರೋರು ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ನನಗೆ. ಡ್ಯಾಂಡ್ರಫ್ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬರುತ್ತೆ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ರಿಗೂ ಕೂಡ ಬರುತ್ತೆ. ಇದನ್ನು ಆರಾಮಾಗಿ ಗಂಡು ಮಕ್ಕಳಿಗೆ ಕೂಡ ಹಚ್ಬೋದು. ಸೊ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ವ, ಇದನ್ನು ಸ್ವಲ್ಪ ಕಪ್ಪು ಕಲರಿಗೆ ಬರಬೇಕು. ಅಂದರೆ ನಾವು ಅಲೋವೆರಾ ಪಲ್ಪ್ ಹಾಗೆ ನಿಂಬೆ ರಸ ಹಾಕ್ಕೊಂಡಿದ್ದೀವಲ್ವ, ಅದರ ಸತ್ವ ಕಂಪ್ಲೀಟಾಗಿ ಎಣ್ಣೆ ಜೊತೆ ಬಿಡಬೇಕು. ಅಲ್ಲಿ ತನಕ ಇದನ್ನು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಒಂದು 10 ನಿಮಿಷ ಸಾಕು, 10 ನಿಮಿಷದಲ್ಲಿ ಕಂಪ್ಲೀಟಾಗಿ ರೆಡಿ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಇದು ಕಂಪ್ಲೀಟಾಗಿ ರೆಡಿ ಆದ ನಂತರ ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ ನಂತರ ಸೋಸ್ಕೊಂಡು ಇದನ್ನು ನೀಟಾಗಿ ತಲೆಗೆ ಅಪ್ಲೈ ಮಾಡಿದ್ರಾಯಿತು.
ಓಕೆ, ಇವಾಗ ಇದು ರೆಡಿ ಆಯಿತು ನೋಡಿ. ಈ ಥರ ಕಲರ್ ಬರಬೇಕು. ಅದು ನಾವು ಏನು ಅಲೋವೆರಾ ಪಲ್ಪ್ ಆಮೇಲೆ ಲಿಂಬೆ ರಸ ಹಾಕ್ಕೊಂಡಿದ್ದೀವಲ್ಲ, ಅದು ಕಪ್ಪು ಕಲರಿಗೆ ಟರ್ನ್ ಆಗಬೇಕು. ನಂತರನೇ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಇವಾಗ ಇದು ಪೂರ್ತಿಯಾಗಿ ರೆಡಿಯಾಗಿದೆ. ಈಗ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಸೋಸ್ಕೊಂಡು ಆಮೇಲೆ ನೀಟಾಗಿ ತಲೆಗೆ ಅಪ್ಲೈ ಮಾಡ್ತೀನಿ. ಇವತ್ತು ನಾನು ಹಾಗೆ ಆದ್ವಿ ಇಬ್ಬರು ಕೂಡ ತಲೆಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಅವಳಿಗೆ ಅಪ್ಲೈ ಮಾಡಿಬಿಟ್ಟು ಆಯಿಲ್ನ ನಂತರ ನಾನು ಹಚ್ತೀನಿ. ಅವಳ ತಲೆಯಲ್ಲೂ ಅಷ್ಟೇ ಡ್ಯಾಂಡ್ರಫ್ ಸ್ಟಾರ್ಟ್ ಆಗಿದೆ. ಅದೇನು ಅಂತ ಗೊತ್ತಿಲ್ಲ. ಎಷ್ಟು ಚಿಕ್ಕ ಮಕ್ಕಳ ತಲೆಯಲ್ಲಿ ಯಾವ ಥರ ಡ್ಯಾಂಡ್ರಫ್ ಬರುತ್ತೆ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗಲ್ಲ. ಅಂದರೆ ತಲೆ ತುರಿಸ್ತಾ ಇದ್ಲು, ಹೀಗೆ ಚೆಕ್ ಮಾಡಬೇಕಿದ್ರೆ ನನಗೆ ಡ್ಯಾಂಡ್ರಫ್ ಕಾಣಿಸ್ತು. ಸೊ ಏನು ಮಾಡೋದಂತಲೇ ಒಂದು ಸಲ ನನಗೆ ಟೆನ್ಷನ್ ಆಗೋಯಿತು. ನಮ್ಮ ತಲೆಯಲ್ಲಾದರೆ ಕಾಮನ್ ಬಂದೇ ಬರುತ್ತೆ. ಈ ಮಕ್ಕಳ ತಲೆನಲ್ಲೂ ಇಷ್ಟು ಚಿಕ್ಕ ಮಕ್ಕಳ ತಲೆನಲ್ಲೂ ಡ್ಯಾಂಡ್ರಫ್ ಬರುತ್ತಾ ಅಂತ ಒಂದು ಸಲ ಶಾಕ್ ಆಯಿತು. ಇಲ್ಲಿ ತನಕ ಬಂದಿರಲಿಲ್ಲ ಅವಳಿಗೆ, ಈ ಸಲ ಸ್ಟಾರ್ಟ್ ಆಯಿತು ಡ್ಯಾಂಡ್ರಫ್ ಬರೋದಕ್ಕೆ. ಹಾಗೆ ಈ ರೀತಿ ಚೆನ್ನಾಗಿ ಕೂದಲಿನ ರೂಟೆಲ್ಲ ಏನಿದೆ ನೋಡಿ ಅಲ್ಲಿಗೆ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಒಂದು 2 ಗಂಟೆ ಬಿಟ್ಟು ನಂತರ ಸ್ನಾನ ಮಾಡಿದ್ರಾಯಿತು. ಜಾಸ್ತಿ ಹೊಟ್ಟೆಲ್ಲ ಬಿಡೋದಕ್ಕೆ ಹೋಗಬೇಡಿ. ಬೆಳಿಗ್ಗೆ ಹಾಕಿಬಿಟ್ಟು ಸಂಜೆ ಸ್ನಾನ ಮಾಡೋದು ಈ ಥರ ಮಾಡಬೇಡಿ. ಯಾಕೆಂತ ಹೇಳಿದರೆ ನಿಂಬೆ ರಸ ಹಾಕಿದ್ದೀನಲ್ವ ನಾನು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಬರೀ ಅಲೋವೆರಾ ಪಲ್ಪ್ ಆಮೇಲೆ ತೆಂಗಿನೆಣ್ಣೆ ಹಾಕಿ ಬಿಸಿ ಮಾಡಿದರೆ ತೊಂದರೆ ಇಲ್ಲ, ಇಡೀ ದಿವಸ ಇಡ್ಬೋದು. ಆದರೆ ಇದನ್ನು ಮಾತ್ರ ಇಡೋದಕ್ಕೆ ಹೋಗಬೇಡಿ. 2 ಗಂಟೆಯಲ್ಲಿ ತಲೆನ ವಾಶ್ ಮಾಡಿ. ಸೊ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.